ವಿಧಾನಸೌಧದ ಒಳಗೆ ಈಗ ನಡೀತಾ ಇರೋದು ಬರೀ ಒಂದು ಚುನಾವಣೆ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು. ಇದು ಕೇವಲ ವೋಟಿಂಗ್ ಅಲ್ಲ, ಇದು ಸಂಖ್ಯಾಬಲದ ಆಟ, ತಂತ್ರಗಾರಿಕೆಯ ಬೇಟೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅಡ್ಡ ಮತದಾನ ಅನ್ನೋ ಹೈಡ್ರಾಮಾ ನಡುವೆ ನಡೀತಾ ಇರೋ ಪ್ರತಿಷ್ಠೆಯ ಮಹಾಸಮರ. ಇಲ್ಲಿ ಬೀಳೋ ಒಂದೇ ಒಂದು ವೋಟ್ ಒಬ್ಬ ಅಭ್ಯರ್ಥಿಯ ಭವಿಷ್ಯ ಬದಲಿಸಬಹುದು. ಒಂದು ವೇಳೆ ಏನಾದರೂ ಕ್ರಾಸ್ ವೋಟಿಂಗ್ ಆಯ್ತಾ, ಇಡೀ ಪೊಲಿಟಿಕಲ್ ಲೆಕ್ಕಾಚಾರವೇ ಉಲ್ಟಾಪಲ್ಟಾ ಆಗ್ಬಿಡತ್ತೆ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಈ ಹೈ ವೋಲ್ಟೇಜ್ ಪರಿಷತ್ ಚುನಾವಣೆ ಹೇಗೆ ನಡೆಯುತ್ತೆ, ಯಾರಿಗೆ ಎಷ್ಟು ಮತಗಳ ಕೊರತೆ ಇದೆ, ರೆಸಾರ್ಟ್ ರಾಜಕೀಯದ ಹಿಂದಿನ ಅಸಲಿ ಕತೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲಿಗೆ ಮ್ಯಾಟರ್ ಏನಪ್ಪಾ ಅಂದರೆ, ವಿಧಾನ ಪರಿಷತ್ನ 7 ಜನ ಸದಸ್ಯರು ನಿವೃತ್ತರಾಗಿದ್ದಾರೆ. ಹಾಗಾಗಿ ಈ 7 ಸೀಟುಗಳು ಈಗ ಖಾಲಿ ಇವೆ. ವಿಶೇಷ ಏನಪ್ಪಾ ಅಂದರೆ, ಈ ಸ್ಥಾನಗಳಿಗೆ ಜನಸಾಮಾನ್ಯರು ವೋಟ್ ಹಾಕಲ್ಲ, ಬದಲಿಗೆ ನಮ್ಮ MLAಗಳು ವೋಟ್ ಹಾಕಿ ಹೊಸಬರನ್ನ ಆಯ್ಕೆ ಮಾಡ್ತಾರೆ. ಯಾವ ಪಕ್ಷಕ್ಕೆ ಎಷ್ಟು ಸೀಟು ಸಿಗುತ್ತೆ ಅನ್ನೋದು ಆಯಾ ಪಕ್ಷದಲ್ಲಿರೋ ಶಾಸಕರ ಸಂಖ್ಯೆಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೆಕ್ಕಾಚಾರದ ಪ್ರಕಾರ ನೋಡಿದ್ರೆ ಈಗಿರೋ ಬಲಕ್ಕೆ ಕಾಂಗ್ರೆಸ್ ಆರಾಮಾಗಿ 4 ಸೀಟು ಗೆಲ್ಲಬಹುದು. ಆದರೆ ಟ್ವಿಸ್ಟ್ ಇಲ್ಲಿದೆ ನೋಡಿ, ಕಾಂಗ್ರೆಸ್ ಸುಮ್ಮನೆ ಕೂರದೆ 5ನೇ ಅಭ್ಯರ್ಥಿಯನ್ನೂ ಕಣಕ್ಕಿಳಿಸಿದೆ. ಆದರೆ ಅವರ ಸ್ವಂತ ಬಲದಲ್ಲಿ ಆ 5ನೇ ಅಭ್ಯರ್ಥಿ ಗೆಲ್ಲೋಕೆ ಬೇಕಾದಷ್ಟು ವೋಟ್ಸ್ ಇಲ್ಲ. ಆದರೂ ಯಾಕೆ ನಿಲ್ಲಿಸಿದ್ರು ಅಲ್ಲಿಗೆ ಅಲ್ವಾ ಕ್ಯೂರಿಯಾಸಿಟಿ ಶುರುವಾಗೋದು. ಒಮ್ಮೆ ಕ್ಯಾಂಡಿಡೇಟ್ಸ್ ಲಿಸ್ಟ್ ನೋಡ್ಬಿಡೋಣ. ಕಾಂಗ್ರೆಸ್ನ ಮೊದಲ 4 ಅಭ್ಯರ್ಥಿಗಳಾದ BK ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರ, PV ಮೋಹನ್ ಮತ್ತು ಶಿವಣ್ಣ ಮಳವಳ್ಳಿ ಅವರಿಗೆ ಯಾವುದೇ ಟೆನ್ಷನ್ ಇಲ್ಲ, ಆರಾಮಾಗಿ ಗೆಲ್ತಾರೆ. ಆದರೆ ಆ 5ನೇ ಅಭ್ಯರ್ಥಿ ಇದ್ದಾರಲ್ಲ, ವಿನಯ್ ಕಾರ್ತಿಕ್, ಇವ್ರು ಗೆಲ್ಲಬೇಕು ಅಂದರೆ ಒಳಗೊಳಗೆ ಭರ್ಜರಿ ಕಸರತ್ತು ಮಸಲತ್ತು ನಡೆಸಲೇಬೇಕು. ಇತ್ತ ಕಡೆ ಅಪೋಸಿಷನ್ ಪಾರ್ಟಿ ಕತೆ ನೋಡಿದರೆ BJPಯಿಂದ 2 ನಿಂತಿದ್ದಾರೆ. ಇನ್ನು BJP ಸಪೋರ್ಟ್ನಿಂದ JDS ಓರ್ವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. BJPಗೆ ತನ್ನಿಬ್ಬರು ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡ ಮೇಲೂ ಎಕ್ಸ್ಟ್ರಾ ವೋಟ್ಸ್ ಉಳಿಯುತ್ತೆ. ಆ ಹೆಚ್ಚುವರಿ ಮತಗಳನ್ನು ಅವರು JDS ಅಭ್ಯರ್ಥಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆದರೂ ಕೂಡ JDSಗೆ ಇನ್ನೂ 4 ಮತಗಳ ಕೊರತೆ ಬೀಳತ್ತೆ. ಅಂದರೆ ಇತ್ತ ಕಾಂಗ್ರೆಸ್ಗೂ ವೋಟ್ ಬೇಕು, ಅತ್ತ ಮೈತ್ರಿಕೂಟಕ್ಕೂ ವೋಟ್ ಬೇಕು. ಬನ್ನಿ ನಿಮ್ಗಾಗಿ ಸಿಂಪಲ್ ಆಗಿ ವೋಟ್ ಲೆಕ್ಕ ಹೇಳ್ತೀನಿ. ಕಾಂಗ್ರೆಸ್ನ 5 ಜನ ಗೆಲ್ಲೋಕೆ ಒಟ್ಟು 140 ಮತಗಳು ಬೇಕು. ಕಾಂಗ್ರೆಸ್ ಬಳಿ ಇರೋ ಸ್ವಂತ ಶಾಸಕರು 135. ಇದರ ಜೊತೆಗೆ 2 ಪಕ್ಷೇತರರು ಹಾಗೂ ರೈತ ಸಂಘದ ದರ್ಶನ್ ಪುಟ್ಟಣ್ಣಯ್ಯ ಕೈ ಹಿಡಿದಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ ಖಾತೆಗೆ 138 ವೋಟ್ಸ್ ಪಕ್ಕ ಆಯಿತು. ಇನ್ನೂ ಬೇಕಿರೋದು ಬರೀ 2 ವೋಟ್ಸ್. ಅದಕ್ಕಾಗಿಯೇ BJPಯಿಂದ ಉಚ್ಚಾಟನೆ ಆಗಿರೋ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ಗೆ ವೋಟ್ ಹಾಕೋ ಸಾಧ್ಯತೆ ದಟ್ಟವಾಗಿದೆ ಅಂತ ಸದ್ಯದ ಟಾಕ್. ಹಾಗಾದ್ರೆ ಮೈತ್ರಿಕೂಟದ ಕತೆ ಏನು? BJP ಶಾಸಕರು 62, JDS ಶಾಸಕರು 18, ಒಟ್ಟು ಸೇರಿದ್ರೆ 80 ಆಯಿತು. ಆದರೆ ಪ್ರತಿ ಅಭ್ಯರ್ಥಿ ಗೆಲ್ಲೋಕೆ 28 ಮತಗಳಂತೆ 3 ಜನ ಗೆಲ್ಲೋಕೆ ಒಟ್ಟು 84 ಮತಗಳು ಬೇಕು. ಅಂದರೆ ಇಲ್ಲಿ ಮೈತ್ರಿಕೂಟದ 3ನೇ ಅಭ್ಯರ್ಥಿ ಗೆಲ್ಲೋಕೆ 4 ಮತಗಳ ಶಾರ್ಟೇಜ್ ಇದೆ. ಚುನಾವಣೆ ಅಂದಮೇಲೆ ರೆಸಾರ್ಟ್ ಪಾಲಿಟಿಕ್ಸ್ ಇರಲೇಬೇಕಲ್ವಾ? ಹೌದು, JDS ಶಾಸಕರು ದೇವನಹಳ್ಳಿ ರೆಸಾರ್ಟ್ನಿಂದ ಬಂದರೆ, ಕಾಂಗ್ರೆಸ್ ಶಾಸಕರು ಬಿಡದಿ ರೆಸಾರ್ಟ್ನಿಂದ ನೇರವಾಗಿ ವಿಧಾನಸೌಧಕ್ಕೆ ಬಂದು ವೋಟ್ ಹಾಕ್ತಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಈ ಚುನಾವಣೆಯಲ್ಲಿ ಸ್ಪೆಷಲ್ ಪೆನ್ ಮೂಲಕ ಮೊದಲ ಪ್ರಾಶಸ್ತ್ಯದ ಮತ ಮತ್ತು 2ನೇ ಪ್ರಾಶಸ್ತ್ಯದ ಮತ ಅಂತ ಮಾರ್ಕ್ ಮಾಡಿ ವೋಟ್ ಹಾಕಬೇಕು. ಸಂಜೆ 5 ಗಂಟೆಯಿಂದ ಕೌಂಟಿಂಗ್ ಶುರುವಾಗುತ್ತೆ. ಮೊದಲ ರೌಂಡ್ನಲ್ಲೇ ಬೇಕಾದಷ್ಟು ವೋಟ್ ಸಿಗದಿದ್ರೆ ಸೆಕೆಂಡ್ ಪ್ರಿಫರೆನ್ಸ್ ವೋಟ್ಸ್ ಕೌಂಟ್ ಮಾಡ್ತಾರೆ. ಸೊ ಇಲ್ಲಿ ಕಾಗದದ ಮೇಲಿರೋ ಲೆಕ್ಕಾಚಾರವೇ ಬೇರೆ, ಬ್ಯಾಲೆಟ್ ಬಾಕ್ಸ್ ಒಳಗಡೆ ಬೀಳೋ ತೀರ್ಪೇ ಬೇರೆ. ಒಂದು ವೇಳೆ ಕಾಂಗ್ರೆಸ್ನಲ್ಲೋ ಅಥವಾ BJPಯಲ್ಲೋ ಒಳಗೊಳಗೆ ಅಸಮಾಧಾನ ಇರೋರು ಏನಾದರೂ ಉಲ್ಟಾ ವೋಟ್ ಹಾಕಿದ್ರೆ ಇಡೀ ಆಟವೇ ಕ್ಲೋಸ್. ಈ ಪರಿಷತ್ ಚುನಾವಣೆ ಕೇವಲ ಸೀಟುಗಳಿಗಾಗಿ ನಡೀತಿಲ್ಲ, ಇದು ರಾಜಕೀಯ ನಿಷ್ಠೆ ಮತ್ತು ಒಳಬಂಡಾಯದ ಅಸಲಿ ಅಗ್ನಿ ಪರೀಕ್ಷೆ. ಸಂಜೆ ರಿಸಲ್ಟ್ ಬಂದಾಗ ಯಾರಿಗೆ ಶಾಕ್ ಸಿಗುತ್ತೆ, ಯಾರು ಬಿಗ್ ಸರ್ಪ್ರೈಸ್ ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ಈ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗುತ್ತಾ? ಕಾಂಗ್ರೆಸ್ 5ನೇ ಅಭ್ಯರ್ಥಿ ಗೆಲ್ತಾರಾ ಅಥವಾ ಮೈತ್ರಿಕೂಟದ 3ನೇ ಅಭ್ಯರ್ಥಿ ಬಾಜಿ ಹೊಡಿತಾರಾ? ನಿಮ್ಮ ಅನಿಸಿಕೆಯನ್ನ ಈಗಲೇ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.